ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಇವತ್ತಿನ ಟಾಪಿಕ್ ಬೈಬಲ್ ಎಂದರೇನು. ಬೈಬಲ್ ಎನ್ನುವುದು ಗ್ರೀಕ್ ವರ್ಡ್ ಬಿಬ್ಲಾಸಿಂದ ಬಂದಿದೆ. ಇದರ ಅರ್ಥ ಪುಸ್ತಕಗಳ ಸಮೂಹ. ಬೈಬಲ್ ಅನ್ನುವ ಪದ ಬೈಬಲ್ನಲ್ಲಿ ಎಲ್ಲಿಯೂ ಇಲ್ಲ. ಇದು ಚಿಕ್ಕ ಚಿಕ್ಕ ಪುಸ್ತಕಗಳ ಸಮೂಹ. ಬೈಬಲ್ ದೇವರ ವಾಕ್ಯ. ಇದರಲ್ಲಿ 2 ಭಾಗಗಳಿವೆ. ಓಲ್ಡ್ ಟೆಸ್ಟಮೆಂಟ್ ಹಳೆಯ ಒಡಂಬಡಿಕೆ ಮತ್ತು ನ್ಯೂ ಟೆಸ್ಟಮೆಂಟ್ ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು ಮತ್ತು ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ಬೈಬಲ್ನಲ್ಲಿ ಒಟ್ಟು 66 ಪುಸ್ತಕಗಳಿವೆ. ಇಂಗ್ಲಿಷ್ನಲ್ಲಿ ಹೋಲಿ ಬೈಬಲ್, ಕನ್ನಡದಲ್ಲಿ ಸತ್ಯವೇದ ಅಥವಾ ಪವಿತ್ರ ಗ್ರಂಥ ಎನ್ನುತ್ತಾರೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಬೈಬಲ್ ಮನುಷ್ಯರು ತಮ್ಮ ಕಲ್ಪನೆಯಿಂದ ಬರೆದದ್ದಲ್ಲ. ಬೈಬಲ್ ಯಾರು, ಯಾವಾಗ ಮತ್ತು ಹೇಗೆ ಬರೆದರು, ಬೈಬಲ್ ಯಾವಾಗ ಪ್ರಿಂಟ್ ಆಯಿತು, ಬೈಬಲ್ನ ವಿಶೇಷತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಸತ್ಯವೇದವನ್ನು 40 ರಿಂದ 42 ಜನರು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದರು. ಇದರ ಪ್ರತಿಯೊಂದು ವಾಕ್ಯವು ದೇವರು ಮನುಷ್ಯರ ಮೂಲಕ ಬರೆಸಿದ್ದಾರೆ. ಕ್ರಿಸ್ತಪೂರ್ವ ಅಂದರೆ ಮೋಶೆಯ ಕಾಲದಿಂದ ಬರೆಯಲು ಪ್ರಾರಂಭಿಸಿದ್ದಾರೆ. ಮೊದಲು ಬರೆದದ್ದು ಮೋಶೆ. ಇವರು ಬೈಬಲ್ನ ಪ್ರಾರಂಭದ 5 ಪುಸ್ತಕಗಳನ್ನು ಬರೆದಿದ್ದಾರೆ. ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ. ನಂತರ ಯೆಹೋಶುವನು, ಸಮುವೇಲನು, ದಾವೀದನು ಹೀಗೆ ಅನೇಕ ಪ್ರವಾದಿಗಳು ದೇವರ ಪ್ರೇರಣೆಯಿಂದ ಪುಸ್ತಕಗಳನ್ನು ಬರೆದರು. ಇವರೆಲ್ಲ ದೇವರೊಂದಿಗೆ ಮಾತನಾಡಿದ್ದಾರೆ. ದೇವರು ಹೇಳಿದಂತೆ ನಡೆದು ಅದನ್ನು ಬರೆದಿದ್ದಾರೆ. ಅದೇ ರೀತಿ ಅಪೋಸ್ತಲರು ಅಂದರೆ ಯೇಸು ಕ್ರಿಸ್ತನ ಶಿಷ್ಯರು ಮತ್ತು ಇತರ ಭಕ್ತರು ಬರೆದಿದ್ದಾರೆ. ಕ್ರಿಸ್ತಪೂರ್ವ 450 ರಿಂದ ಬರೆಯಲು ಪ್ರಾರಂಭಿಸಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಬೈಬಲ್ ಅನ್ನು ಬರೆದು ಪೂರ್ಣಗೊಳಿಸಲಾಗಿದೆ. ಬೈಬಲ್ ಅನ್ನು ಪೂರ್ಣಗೊಳಿಸಲು ಸುಮಾರು 1600 ವರ್ಷಗಳು ಹಿಡಿಯಿತು. ಬೈಬಲ್ ಬರೆದವರು ಯಾರೂ ಒಂದೇ ಸ್ಥಳದವರು, ಒಂದೇ ಕಾಲದವರು, ಒಂದೇ ಕಸುಬಿನವರು ಆಗಿರಲಿಲ್ಲ. ದೇವರು ತನ್ನ ವಾಕ್ಯವನ್ನು ಬೇರೆ ಬೇರೆ ಕಾಲದಲ್ಲಿರುವ, ಬೇರೆ ಬೇರೆ ಕಸುಬಿನ, ಬೇರೆ ಬೇರೆ ಸ್ಥಳದಲ್ಲಿರುವವರಿಗೆ ಪ್ರಕಟಿಸಿದನು. 2 ಪೇತ್ರ 1ನೇ ಅಧ್ಯಾಯ 20 ಮತ್ತು 21. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ದೇವರು ಕೆಲವರನ್ನು ಆರಿಸಿಕೊಂಡು ಅವರ ಮೂಲಕವೇ ಆತನ ಆಜ್ಞೆಗಳನ್ನು, ಉದ್ದೇಶಗಳನ್ನು ತಿಳಿಸುತ್ತಿದ್ದನು. ವಿಮೋಚನೆ ಕಾಂಡ 32ನೇ ಅಧ್ಯಾಯ 15 ಮತ್ತು 16. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ. ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ವಿಮೋಚನಕಾಂಡ 31:18. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ 2 ಆಜ್ಞಾಶಾಸನಗಳನ್ನು ಕೊಟ್ಟನು. ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳೇ. ಪ್ರಿಯರೇ, ಪ್ರಾರಂಭದಲ್ಲಿ ಅಂತೂ ದೇವರೇ ಸ್ವತಃ ಕೈಯಿಂದ ಬರೆದು ಶಿಲಾಶಾಸನಗಳನ್ನು ಮೋಶೆಯ ಮೂಲಕ ಕಳುಹಿಸಿದನು. ಮೋಶೆ ಸೀನಾಯಿ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದನು. ಅಲ್ಲಿ 40 ದಿನ ಇದ್ದನು. ದೇವರು 2 ಕಲ್ಲಿನ ಹಲಿಗೆಗಳ ಮೇಲೆ ಆಜ್ಞೆಗಳನ್ನು ಬರೆದು ಆ ಆಜ್ಞಾಶಾಸನಗಳನ್ನು ಮೋಶೆಯ ಕೈಯಲ್ಲಿ ಕೊಟ್ಟು ಕಳಿಸಿದನು. ಆದರೆ ಮೋಶೆ ಬರುವಷ್ಟರಲ್ಲಿ ಇಸ್ರಾಯೇಲರು ಬಸವನನ್ನು ಪೂಜಿಸಿ ದ್ರೋಹಿಗಳಾಗಿದ್ದರು. ಇದನ್ನು ಕಂಡು ಮೋಶೆ ಕೋಪದಲ್ಲಿ ಆ ಶಾಸನಗಳನ್ನು ನೆಲಕ್ಕೆ ಬಿಸಾಡಿ ಒಡೆದು ಬಿಟ್ಟನು. ಹೀಗೆ ದೇವರು ಕಳಿಸಿದ ಆ ಶಾಸನಗಳು ಹಾಳಾದವು. ಆದರೆ ಪ್ರಿಯರೇ, ದೇವರು ಮತ್ತೆ ತಿರುಗಿ ಬರೆದುಕೊಟ್ಟನು. ವಿಮೋಚನಕಾಂಡ 34:1. ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊ.
ನೀನು ಒಡೆದು ಬಿಟ್ಟ ಆ ಮೊದಲನೆಯ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ದೇವರು ಮತ್ತೆ 2 ಹಲಿಗೆಗಳ ಮೇಲೆ ಆಜ್ಞೆಗಳನ್ನು ಬರೆದು ಕೊಟ್ಟನು. ಸ್ವತಃ ದೇವರೇ ತನ್ನ ಕೈಯಾರೆ ಆಜ್ಞೆಗಳನ್ನು ಬರೆದು ಕೊಟ್ಟನು. ನಂತರದ ದಿನಗಳಲ್ಲಿ ಪ್ರವಾದಿಗಳೊಂದಿಗೆ ಮಾತಾಡುತ್ತಾ ತನ್ನ ಎಲ್ಲ ಆಲೋಚನೆಗಳನ್ನು ಪ್ರಕಟಿಸುತ್ತಾ ಬಂದನು. ಅದನ್ನೆಲ್ಲ ಅವರು ಬರೆಯುತ್ತಿದ್ದರು. ಇಲ್ಲಿ ಕಲ್ಲಿನ ಮೇಲೆ ಬರೆದದ್ದನ್ನು ನೋಡುತ್ತೇವೆ. ಹೀಗೆ ಕಲ್ಲಿನ ಹಲಿಗೆಗಳ ಮೇಲೆ, ನಂತರ ಚರ್ಮದ ಮೇಲೆ ಬರೆಯುತ್ತಾ ಹೋದರು. ಅವರವರ ಕಾಲದಲ್ಲಿ ಬರೆದು ಅವುಗಳನ್ನು ಜೋಪಾನವಾಗಿಟ್ಟಿದ್ದರು. ಒಂದು ಸಲ ಯೆರೆಮೀಯನ ಕಾಲದಲ್ಲಿ ಒಬ್ಬ ಅರಸನು ಕೆಲವು ಸುರುಳಿಗಳನ್ನು ಸುಟ್ಟು ಹಾಕುತ್ತಾನೆ. ಯೆರೆಮೀಯನು ಮತ್ತೆ ತನ್ನ ಶಿಷ್ಯನ ಮೂಲಕ ಅದನ್ನು ಬರೆಸುತ್ತಾನೆ. ದೇವರು ತಾನು ಹೇಳಬೇಕಾದ ವಿಷಯಗಳನ್ನೆಲ್ಲ ತನ್ನ ಭಕ್ತರ ಮೂಲಕ ಬರೆಸಿದ್ದಾನೆ. ದೇವರ ಆಲೋಚನೆಗಳು, ಆಜ್ಞೆಗಳು, ಉದ್ದೇಶಗಳು, ಪ್ರೀತಿ, ಸತ್ತತೆ ಎಲ್ಲವನ್ನೂ ಈ ಬೈಬಲ್ನಲ್ಲಿ ಬರೆಯಲಾಗಿದೆ. 2 ತಿಮೋತಿ 4ನೇ ಅಧ್ಯಾಯ 12-13. ತ್ರೋವದಲ್ಲಿ ನಾನು ಕರ್ತನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ. ಪೌಲನು ತ್ರೋವಕ್ಕೆ ಹೋದಾಗ ಅಲ್ಲಿ ಆತನ ಕೆಲವು ವಸ್ತುಗಳನ್ನು ಬಿಟ್ಟು ಬಂದಿರುತ್ತಾರೆ. ಆವಾಗ ತಿಮೋಥೆಯನಿಗೆ ಹೇಳುವುದೇನೆಂದರೆ, ಅಲ್ಲಿ ಆತನ ವಿಶೇಷವಾಗಿ ಆತನು ಬಿಟ್ಟು ಬಂದಿರುವಂಥ ಚರ್ಮದ ಕಾಗದಗಳನ್ನು, ಪುಸ್ತಕಗಳನ್ನು ಜೊತೆಗೆ ಚರ್ಮದ ಕಾಗದಗಳನ್ನು ತೆಗೆದುಕೊಂಡು ಬರಬೇಕೆಂದು. ಯಾಕಂದರೆ ಆತನಿಗೆ ದೇವರಿಂದ ಪ್ರಕಟವಾದ ಅನೇಕ ವಿಷಯಗಳನ್ನು ಬರೆಯಬೇಕಾಗಿದ್ದರಿಂದ ಅದನ್ನು ತೆಗೆದುಕೊಂಡು ಬರಲು ಹೇಳುತ್ತಾನೆ. ಅದನ್ನು ಬರೆದು ಸಂಪೂರ್ಣ ಮಾಡಬೇಕಾಗಿತ್ತು. ಇಲ್ಲಿ ಬರೆಯಲು ಚರ್ಮವನ್ನು ಬಳಸಲಾಗಿದೆ. ಎಫೆಸದವರಿಗೆ 3ನೇ ಅಧ್ಯಾಯ 3-5. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ದೇವರು ಅವರಿಗೆ ಕೊಟ್ಟ ದರ್ಶನ ಮತ್ತು ಪ್ರಕಟಿಸಿದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಅವರಿಗೆ ಕೊಟ್ಟಂಥ ಜ್ಞಾನವನ್ನು ನೀವು ಓದಿ ಪಡ್ಕೊಳ್ಳಿರಿ ಎಂದು ಹೇಳುತ್ತಾರೆ. ಕೊಟ್ಟಿರುವ ಪವಿತ್ರ ಗ್ರಂಥವನ್ನು ಓದದೆ ನಮಗೆ ದರ್ಶನಗಳಾಗುತ್ತವೆ, ಕನಸುಗಳು ಬೀಳುತ್ತವೆ ಎಂದು ಕಾಯುತ್ತಾ ಕೂತಿದ್ದಾರೆ. ಕೆಲವರು ದರ್ಶನಗಳಾಗಿವೆ ಮತ್ತು ಕನಸಿನಲ್ಲಿ ದೇವರು ನಮಗೆ ಹೀಗೆ ಹೇಳಿದ್ದಾನೆಂದು ಇತರರನ್ನು ನಂಬಿಸುತ್ತಾರೆ. ಪ್ರಿಯರೇ, ದೇವರು ನಮ್ಮ ಕೈಗೆ ಸತ್ಯವೇದ ಅಥವಾ ಪವಿತ್ರ ಗ್ರಂಥವನ್ನು ಕೊಟ್ಟ ಮೇಲೆ ದರ್ಶನಗಳು, ಕನಸುಗಳು ನಿಲ್ಲಿಸಿ ಬಿಟ್ಟಿದ್ದಾನೆ. ಯಾಕಂದರೆ ಆತನ ಆಜ್ಞೆಗಳು, ಇಚ್ಛೆಗಳು, ಉದ್ದೇಶಗಳು, ಜ್ಞಾನ ಎಲ್ಲವನ್ನೂ ಗ್ರಂಥದಲ್ಲಿ ಬರೆಸಿ ಕೊಟ್ಟ ಮೇಲೆ ದರ್ಶನಗಳ, ಪ್ರವಾದನೆಗಳ ಅಗತ್ಯವಿಲ್ಲ. ಆತನು ಬರೆಸಿದ ವಚನಗಳನ್ನು ಓದಿ ಆತನ ಮನಸ್ಸಿನಲ್ಲಿರುವುದನ್ನು ತಿಳುಕೊಂಡು ನಡೆಯುವುದು ನಮ್ಮ ಕೆಲಸವಾಗಿದೆ. ಭಕ್ತರ ಮೂಲಕ ಕಲ್ಲಿನ ಹಲಿಗೆಗಳ, ಚರ್ಮದ ಕಾಗದಗಳ ಮೇಲೆ ಬರೆಯಲ್ಪಟ್ಟ ವಾಕ್ಯಗಳು ಎಲ್ಲರಿಗೂ ಲಭ್ಯವಿರಲಿಲ್ಲ. ಅವು ಕೇವಲ ಅರಸರ ಹತ್ತಿರ, ಚರ್ಚ್ನ ಫಾದರ್ಸ್ ಮತ್ತು ಬಿಷಪ್ಗಳ ಹತ್ತಿರ ಮಾತ್ರ ಇರುತ್ತಿದ್ದವು. ಸಾಮಾನ್ಯರು ಅವುಗಳನ್ನು ಓದುವಂತಿರಲಿಲ್ಲ. ಆದರೆ ಈಗ ಆಲ್ಮೋಸ್ಟ್ ಎಲ್ಲಾ ಕ್ರೈಸ್ತರ ಮನೆಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬೈಬಲ್ ಇರುತ್ತದೆ. ಎಲ್ಲಾ ಭಾಷೆಗಳಲ್ಲಿರುವ ಮತ್ತು ಅತಿ ಹೆಚ್ಚಾಗಿ ಮಾರಾಟವಾಗುವ ಏಕೈಕ ಪುಸ್ತಕ ಅದು ಬೈಬಲ್. ಪ್ರಿಯರೇ, ಇದಕ್ಕಾಗಿ ಅನೇಕರು ಕಷ್ಟಪಟ್ಟಿದ್ದಾರೆ. ಅನೇಕ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಲು, ಪ್ರಿಂಟ್ ಮಾಡಲು ಮತ್ತು ಎಲ್ಲರಿಗೂ ಎಲ್ಲಾ ಕಡೆಯೂ ಲಭ್ಯವಾಗಲು ಅವರು ಶ್ರಮಪಟ್ಟಿದ್ದಾರೆ. ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬುವರು ಪ್ರಿಂಟಿಂಗ್ ಮಷಿನ್ ಕಂಡುಹಿಡಿದರು. 1455ರಲ್ಲಿ ಆ ಪ್ರಿಂಟಿಂಗ್ ಮಷಿನ್ನಲ್ಲಿ ಪ್ರಿಂಟ್ ಮಾಡಿದ ಮೊದಲ ಗ್ರಂಥ ಬೈಬಲ್. 1800ರಲ್ಲಿ ಎಲ್ಲರಿಗೂ ಲಭ್ಯವಾಯಿತು. ಬೈಬಲ್ ಪ್ರಪಂಚದ ಎಲ್ಲಾ ಕಡೆ ಹರಡಿ ಕೇವಲ 200 ವರ್ಷ ಮಾತ್ರ ಆಗಿದೆ. ಈಗ ಬೈಬಲ್ಗಳು ಸುಲಭವಾಗಿ ದೊರೆಯುತ್ತವೆ. ಮನೆಗೆ 10ರಿಂದ 20 ಬೈಬಲ್ಗಳಿರುತ್ತವೆ. ಆದರೆ ಹೃದಯ ಮಾತ್ರ ಖಾಲಿ. ಹೃದಯದಲ್ಲಿ ವಾಕ್ಯಗಳಿಲ್ಲ. ಬೈಬಲ್ನ ವಿಶೇಷತೆ ಎಂದರೆ ಇದು ಹಿಸ್ಟ್ರಿ ಆ್ಯಂಡ್ ಫ್ಯೂಚರ್ ಒಳಗೊಂಡಿದೆ. ಇದರಲ್ಲಿ ದೇವರ ಜ್ಞಾನ, ವಿಜ್ಞಾನ
ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಗಳಿಗೂ ಸರಿ ಹೊಂದುವಂಥ ವಿಷಯಗಳಿವೆ. ನಂಬಿಕೆ, ಸತ್ಯ, ಪ್ರೀತಿ, ನಿರೀಕ್ಷೆಯ ಬುನಾದಿ ಬೈಬಲ್ ಆಗಿದೆ. ದೇವರ ಸ್ವಭಾವ ಮತ್ತು ಸಾಮರ್ಥ್ಯಗಳನ್ನು ತಿಳಿಸುವಂಥ ಗ್ರಂಥ ಇದಾಗಿದೆ. ಇದು ಸೃಷ್ಟಿ ಮತ್ತು ದೇವರ ಸಂಕಲ್ಪಗಳನ್ನು ತಿಳಿಸುವಂಥ ಗ್ರಂಥವಾಗಿದೆ. ಪಾಪಿಗಳನ್ನು ಮಾನಸಾಂತರ ಪಡಿಸುವಂಥ ಗ್ರಂಥವಾಗಿದೆ. ಪ್ರಪಂಚದಾದ್ಯಂತ ಹೆಚ್ಚಾಗಿ ಮಾರಾಟವಾಗಿರುವ ಗ್ರಂಥವು ಇದಾಗಿದೆ.